ಹಲೋ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದ್ಸರಿ ಓವರ್ವ್ಯೂ ಮಾಡ್ತಾ ಹೋಗೋಣ. ಮ್ಯೂಚುವಲ್ ಫಂಡ್ ಅಂದರೆ ಟಿಪಿಕಲಿ ಏನಂದರೆ ಫ್ರೆಂಡ್ಸ್, ಕ್ಯಾಶ್ ಏನಿರುತ್ತೆ ಅಥವಾ ಒಂದು ಮನಿ ಏನಿರುತ್ತೆ ಅದು ಒಂದು ಪ್ಲ್ಯಾಟ್ಫಾರ್ಮ್ ಥ್ರೂ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅಥವಾ ಮಾರ್ಕೆಟ್ಗೆ ಹೋಗಬೇಕು. ಆ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ನ ಕೊಡುವಂಥ ಒಂದು ಪ್ರೋಸೆಸ್ ಅಥವಾ ಆ ಒಂದು ವೆಹಿಕಲ್ಗೆ ನಾವು ಏನಂತ ಕರಿತೀವಿ, ಟಿಪಿಕಲಿ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಮ್ಯೂಚುವಲ್ ಫಂಡ್ ಅಂದರೆ ಜಸ್ಟ್ ಒಂದು ಟೂಲ್ ಅಂತಲೇ ನಾವು ಅನ್ಕೋಬೋದು ಫ್ರೆಂಡ್ಸ್. ಇಸ್ ಎಕ್ಸಾಕ್ಟ್ಲಿ ಒಂದು ಪ್ಲಾಟ್ಫಾರ್ಮ್. ಅದ್ರ ಥ್ರೂ ಏನಾಗುತ್ತೆ ಅಂತಂದರೆ ನಮ್ಮ ಏನು ಮೇಜರ್ ಅಮೌಂಟ್ ಇರುತ್ತೆ ಅದು ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಆ ಒಂದು ಪ್ಲ್ಯಾಟ್ಫಾರ್ಮಿಂದ ನಮ್ಮ ಅಮೌಂಟ್ ಏನಿರುತ್ತೆ ಅದು ಎಲ್ಲಿ ಇನ್ವೆಸ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ಟಿಪಿಕಲಿ ಏನಾಗುತ್ತೆ ಅಂದರೆ ಇಕ್ವಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅಥವಾ ಬಾಂಡ್ಸಲ್ಲಿ ಆಗುತ್ತೆ, ಅಥವಾ ಗೋಲ್ಡಲ್ಲಿ ಆಗುತ್ತೆ, ಇಲ್ಲ ಅಂತಂದರೆ ಇಂಡೆಕ್ಸ್ ಫಂಡ್ಸ್ ಏನಿರುತ್ತೆ ಅದರಲ್ಲಿ ಆಗುತ್ತೆ. ಟಿಪಿಕಲಿ ಮ್ಯೂಚುವಲ್ ಫಂಡ್ ಅಂದರೆ ಇದ್ರ ಜೊತೆಗೆ ನಾವೇನು ಹೇಳ್ಬೋದು ಅಂದರೆ ಅದೊಂದು ಪ್ಲ್ಯಾಟ್ಫಾರ್ಮ್ ಅಂತ ನೋಡಿದ್ವಿ. ಪ್ಲ್ಯಾಟ್ಫಾರ್ಮ್ ಜೊತೆಗೇನೆ ಈವನ್ ಇನ್ ಕೇಸ್ ನನಗೆ ಏನಾದರೂ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಆದರೆ ಥ್ರೂ ಮ್ಯೂಚುವಲ್ ಫಂಡ್ಸ್, ಇಂಡೆಕ್ಸಲ್ಲಿ ನಾವು ಇದನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದರೆ ಸೆಟ್ ಆಫ್ ಇನ್ವೆಸ್ಟ್ ಅಥವಾ ಸೆಟ್ ಆಫ್ ಸ್ಟಾಕ್ಸ್ ಅಥವಾ ಸೆಟ್ ಆಫ್ ಕಂಪ್ನಿಗಳ ಶೇರ್ಸನ್ನು ಗ್ರೂಪ್ ಮಾಡಿ ನಾವು ಒಂದು ಜಸ್ಟ್ ಒಂದು ಲೇಬಲ್ ಆಗಿ ಕನ್ವರ್ಟ್ ಮಾಡಿ, ಅಥವಾ ಒಂದು ಗ್ರೂಪ್ ಆಫ್ ಇನ್ವೆಸ್ಟ್ಮೆಂಟ್ ಟೂಲ್ಗೆ ನಾವು ಮ್ಯೂಚುವಲ್ ಫಂಡ್ ಅಂತಲೇ ಕರ್ತೀವಿ ಫ್ರೆಂಡ್ಸ್. ಇದರಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ ನಿಮಗೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕೂಡ ಒಂದು ಆಬ್ಜೆಕ್ಟಿವ್ನ ಇರುತ್ತೆ ಫ್ರೆಂಡ್ಸ್. ಆಬ್ಜೆಕ್ಟಿವ್ ಜೊತೆ ಆ ಒಂದು ಮ್ಯೂಚುವಲ್ ಫಂಡ್ ಲಿಸ್ಟೆಡ್ ಆಗಿರುತ್ತೆ. ಆ ಆಬ್ಜೆಕ್ಟಿವ್ ಇರುತ್ತೆ ಅನ್ನೋದು ಕ್ಲಿಯರಾಗಿ ಇಂಡಿಕೇಟ್ ಮಾಡಿರ್ತಾರೆ. ಆ್ಯಂಡ್ ಇನ್ನೊಂದು ಆ ಮ್ಯೂಚುವಲ್ ಫಂಡನ್ನು ಯಾರು ಮ್ಯಾನೇಜ್ ಮಾಡ್ತಿರ್ತಾರಲ್ಲ, ಟಿಪಿಕಲಿ ಅವರು ಪ್ರೊಫೆಷ್ನಲ್ಸ್ ಇರ್ತಾರೆ. ಲೈಕ್ ಇನ್ಸ್ಟಿಟ್ಯೂಷನಲ್ಸ್ ಇರ್ಬೋದು, ಅಥವಾ ಮೇಜರ್ ಪ್ರೊಫೆಷ್ನಲ್ಸ್ ಅಥವಾ ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಅವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಇದರಲ್ಲಿ ನಮ್ಗೆ ಏನಾಗುತ್ತೆ, ಆ ಒಂದು ಆಬ್ಜೆಕ್ಟಿವ್ ಅಥವಾ ಆ ಒಂದು ಮ್ಯೂಚುವಲ್ ಫಂಡ್ ಆಬ್ಜೆಕ್ಟಿವ್ ಏನಿರುತ್ತೆ ಅದು ಎಕ್ಸಾಕ್ಟಾಗಿ ಮ್ಯಾನೇಜ್ ಆಗುವಾಗೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅದ್ರ ಮೇಲೆ ಒಂದು ಕಂಪ್ಲೀಟಾಗಿ ಒಂದು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇದ್ರ ಜೊತೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಇದರದ್ದು ಬೇಸಿಕ್ ನಮಗೆ ಕೋರ್ ಪರ್ಪಸ್ ಇರೋದೇನಂತಂದರೆ ಆ ಒಂದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ನಮಗೆ ಮ್ಯೂಚುವಲ್ ಫಂಡಿಂದ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಟಿಪಿಕಲಿ ಫಾರ್ ಎಕ್ಸಾಂಪಲ್ ಏನಂದರೆ, ನಾನು ಆ್ಯಸ್ ಒಬ್ಬ ಇಂಡಿವಿಜುವಲ್ ಇನ್ವೆಸ್ಟರ್ ಆಗಿ ನನಗೆ ಒಂದು ಟಾಪ್ ಫಂಡ್ ಮ್ಯಾನೇಜರ್ಗೆ ಸಿಗುವಂಥ ಇನ್ಫಾರ್ಮೇಷನ್ ಡೆಫಿನೆಟಾಗಿ ನನಗೆ ಸಿಗಲ್ಲ. ಇವನ್ ಯಾವುದೇ ಒಂದು ಕಂಪ್ನಿ ಮ್ಯಾನೇಜ್ಮೆಂಟ್ ನನಗೆ ಬೇಕಂದರೆ ನನಗೆ ಆಕ್ಸೆಸ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬಟ್ ಆ ಒಂದು ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಅವರು ಡೆಫಿನೆಟಾಗಿ ಈಸಿಯಾಗಿ ಆ ಒಂದು ಮ್ಯಾನೇಜ್ಮೆಂಟನ್ನು ಆಕ್ಸೆಸ್ ಮಾಡ್ಬೋದು. ಮತ್ಲಬ್ ಆ ಒಂದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಅಥವಾ ಒಂದು ಹೈಯರ್ ಲೆವೆಲಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ಟಿಪಿಕಲಿ ನನಗೆ ಆ್ಯಸ್ ಎ ಸ್ಮಾಲ್ ಇನ್ವೆಸ್ಟರ್ಗೆ ಸಿಗಲ್ಲ. ನಾನೇನಾದರೂ ಮ್ಯೂಚುವಲ್ ಫಂಡ್ ಥ್ರೂ ಅಥವಾ ಅವ್ರೇನು ಮ್ಯಾನೇಜ್ ಮಾಡ್ತಿರ್ತಾರೆ ಆ ಒಂದು ಫಂಡ್ ಅದ್ರ ಥ್ರೂ ಅಪ್ರೋಚ್ ಮಾಡಿದರೆ ನನಗೆ ಆ ಒಂದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ಡೆಫಿನೆಟಾಗಿ, ಯಾಕಂದರೆ ಅವ್ರು ಆಲ್ರೆಡಿ ಆ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ನನಗೆ ಅದರಲ್ಲಿ ಅಡಿಷ್ನಲ್ ಎಫರ್ಟ್ ಆಗುವಂಥ ನೆಸೆಸಿಟಿ ಡೆಫಿನೆಟಾಗಿ ಇರಲ್ಲ ಫ್ರೆಂಡ್ಸ್ ಇದರಲ್ಲಿ. ಇದರಲ್ಲಿ ಇನ್ನೊಂದು ಇದ್ರ ಜೊತೆಗೆ ಏನಂತಂದರೆ, ಮಾರ್ಕೆಟ್ ರಿಸ್ಕ್ ಏನಿರುತ್ತೆ ಅದು ನಾವು ಈಸಿಯಾಗಿ ಮ್ಯೂಚುವಲ್ ಫಂಡ್ ಥ್ರೂ ಅವಾಯ್ಡ್ ಮಾಡ್ಬೋದು, ಅಥವಾ ಆಲ್ಮೋಸ್ಟ್ ರಿಸ್ಕ್ ಏನಿರುತ್ತೆ ಅದನ್ನು ರಿಡ್ಯೂಸ್ ಮಾಡ್ಬೋದು. ಟಿಪಿಕಲಿ ನಾವೇನಾದರೂ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ನಾನು ಆ್ಯಸ್ ಎ ಇಂಡಿವಿಜುವಲ್ ಇನ್ವೆಸ್ಟರ್ ನನಗೆ ಇರುವಂಥ ಒಂದು ನಾಲೆಜ್ ಸೆಂಟರ್ ಅಥವಾ ನಾಲೆಜ್ ಸರ್ಕಲಲ್ಲಿ ನಾನು ಇನ್ವೆಸ್ಟ್ ಮಾಡುವಂಥ ಒಂದು ಏನು ಅಮೌಂಟ್ ಇರುತ್ತೆ ಅದು ಅದರಲ್ಲಿ ತುಂಬಾ ರಿಸ್ಕ್ ಇರುತ್ತೆ ಫ್ರೆಂಡ್ಸ್. ಟಿಪಿಕಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಕಂಪ್ನಿ ಒಂದು 50% 30% 40% ಏನಾದರೂ ಡೌನ್ಫಾಲ್ ಆದರೆ ಅದರಲ್ಲಿ ಆ ಒಂದು ರಿಸ್ಕಿಂದ ನನಗೆ ಹೊರಗೆ ಬರೋಕ್ಕಾಗಲ್ಲ. ಬಟ್ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂದರೆ, ಲೈಕ್ ಸರ್ಟನ್ ಸೆಟ್ ಆಫ್ ಸ್ಟಾಕ್ಸ್ ಏನು ಮಾಡಿರ್ತಾರೆ ಅವರು ಆಲ್ರೆಡಿ ಒಂದು ಸೆಗ್ರಿಗೇಟ್ ಮಾಡಿ ಕ್ಲಬ್ ಮಾಡಿ ಕನ್ಕ್ಲೂಡ್ ಮಾಡಿರ್ತಾರೆ. ಆ ಟೈಮಲ್ಲಿ ಇವನ್ ಏನಾದರೂ ಒಂದು ಸ್ಟಾಕ್ ಅಥವಾ ಒಂದು ಶೇರ್ ಪ್ರೈಸ್ ಏನಾದರೂ ಡೌನ್ ಆದರೆ ಬ್ಯಾಲೆನ್ಸ್ ನಮಗೆ ಏನಿರುತ್ತೆ ಶೇರ್ಸ್ ಅದು ಆಲ್ರೆಡಿ ಏನು ಮಾಡುತ್ತೆ, ಎವರೇಜ್ ಮಾಡುತ್ತೆ. ಹೀಗಾಗಿ ನಮ್ಗೆ ಏನಾಗುತ್ತೆ ಅಂದರೆ, ಟಿಪಿಕಲಿ ಏನು ರಿಸ್ಕ್ ಜನ್ರೇಟ್ ಆಗುತ್ತೆ ಆ ಒಂದು ರಿಸ್ಕಿಂದ ನಾವು ಹೊರಗೆ ಬರ್ಬೋದು ಈಸಿಯಾಗಿ. ಮ್ಯೂಚುವಲ್ ಫಂಡಿಂದ ಡೆಫಿನೆಟಾಗಿ ನಮಗೆ 2 ಕೋರ್ ಥಿಂಗ್ಸ್ ಸಾಲ್ವ್ ಆಗೋಗುತ್ತೆ. ಒಂದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ನಮಗೇನು ಆ್ಯಕ್ಸೆಸ್ ಇರಲ್ಲ, ಅದು ಒಂದು ಈಸಿಯಾಗಿ ಆ್ಯಕ್ಸೆಸ್ ಆಗೋಗುತ್ತೆ. ಆ್ಯಂಡ್ ಅದರ ಜೊತೆಗೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ರಿಸ್ಕ್ ಏನಿರುತ್ತೆ ಅದು ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡ್ದು ಇನ್ನೊಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಫ್ರೆಂಡ್ಸ್, ಟಿಪಿಕಲಿ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡಲ್ಲಿ ಈ ಲಾರ್ಜ್ ನಂಬರ್ ಆಫ್ ಕ್ಯಾಶ್ ಏನಿರುತ್ತೆ ಅದನ್ನು ಕಲೆಕ್ಟ್ ಆಗಿರುತ್ತೆ. ಆ ಒಂದು ಲಾರ್ಜ್ ನಂಬರ್ ಆಫ್ ಕ್ಯಾಶನ್ನು ನಾವು ಯಾವುದೋ ಒಂದು ಇನ್ಸ್ಟ್ರೂಮೆಂಟಲ್ಲಿ ಲೈಕ್ ಇಕ್ವಿಟಿಯಲ್ಲೋ ಅಥವಾ ಗೋಲ್ಡಲ್ಲೋ ಯಾವುದರಲ್ಲೋ ಇಮಿಡಿಯೇಟಾಗಿ ಪುಷ್ ಮಾಡಿದರೆ ಏನಾಗುತ್ತೆ ಅಂದರೆ, ಆ ಒಂದು ಮಾರ್ಕೆಟಲ್ಲಿ ಏನಾಗುತ್ತೆ ಡೆಫಿನೆಟಾಗಿ ಒಂದು ಲಿಕ್ವಿಡಿಟಿ ಏನಿರುತ್ತೆ ಅದಕ್ಕೊಂದು ಸ್ಟೆಬಿಲೈಸೇಷನ್ ಕೊಡುತ್ತೆ ಫ್ರೆಂಡ್ಸ್. ಯಾಕಂದರೆ ಲಂಪ್ಸಮ್ ಅಮೌಂಟ್ ಏನಿರುತ್ತೆ ನಾವು ಯಾವುದೋ ಒಂದು ಪ್ರೊಸೆಸ್ಸಲ್ಲಿ ಅಥವಾ ಯಾವುದೋ ಒಂದು ಟೂಲಲ್ಲಿ ಇಮಿಡಿಯೇಟಾಗಿ ಇಂಪೋಸ್ ಮಾಡಿದರೆ ಅಲ್ಲಿ ಒಂದು ಡೆಫಿನೆಟಾಗಿ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ,
ಆ ಒಂದು ಸರ್ಟನ್ ಸೆಟ್ ಆಫ್ ಕಂಪ್ನೀಸ್ ಏನಿರುತ್ತೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆಫಿನೆಟಾಗಿ ಒಂದು ವೆಲ್ ಮ್ಯಾನರಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ತೋ ಇದ್ರ ಜೊತೆಗೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ನಾನು ಜಸ್ಟ್ ನಿಮಗೆ ಟಿಪಿಕಲಿ ಒಂದೆರಡು ಮೂರು ಮ್ಯೂಚುವಲ್ ಫಂಡ್ ನೇಮ್ ಹೇಳ್ತಾ ಹೋಗ್ಬಿಡ್ತೀನಿ. ಲೈಕ್ ನಿಮಗೆ ಆಕ್ಸಿಸ್ ಬ್ಯಾಂಕ್ ಮ್ಯೂಚುವಲ್ ಫಂಡ್ ಇದೆ. ಆಕ್ಸಿಸ್ ಬ್ಯಾಂಕ್ ಮ್ಯೂಚುವಲ್ ಫಂಡ್ ಅಂದರೆ ಆ ಒಂದು ಆಕ್ಸಿಸ್ ಬ್ಯಾಂಕ್ ಏನಿದೆ ಅಥವಾ ಆಕ್ಸಿಸ್ ಮ್ಯೂಚುವಲ್ ಫಂಡು ಅಥವಾ ಆಕ್ಸಿಸ್ ಇನ್ವೆಸ್ಟ್ಮೆಂಟ್ ಕ್ಲಬ್ ಏನಿದೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ಮ್ಯೂಚುವಲ್ ಫಂಡನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ HDFC ನಿಫ್ಟಿ ಫಂಡ್ ಇರುತ್ತೆ. HDFC ನಿಫ್ಟಿ ಫಂಡ್ ಅನ್ನೋದು ಜಸ್ಟ್ ಒಂದು ನೇಮು. ಇದರಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಆ ನಿಫ್ಟಿ ಇಂಡೆಕ್ಸ್ ಎಲ್ಲ ಏನಿರುತ್ತೆ ಆ ಒಂದು ನಿಫ್ಟಿ ಇಂಡೆಕ್ಸ್ ಮೇಜರ್ ಸ್ಟಾಕ್ಸ್ ಏನಿರುತ್ತೆ ಅದನ್ನು ನಮಗೆ HDFC ಒಂದು ಕಮಿಟಿ ಏನಿರುತ್ತೆ ಅವ್ರು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆ ನಾನು ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ಲೈಕ್ ಎಡೆಲ್ವಿಸ್ ಏನಿದೆ, ಎಡೆಲ್ವಿಸ್ ETF ಅಥವಾ ಭಾರತ್ ಬಾಂಡ್ ಏನಿದೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ಬಾಂಡ್ ಏನಿರುತ್ತೆ ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇವರೆಲ್ಲ ನಾನೇನು ಜಸ್ಟ್ ನಿಮಗೆ ಫ್ಯೂ ಎಕ್ಸಾಂಪಲ್ ಅಥವಾ ನೇಮನ್ನು ಹೇಳಿದ್ದೀನಿ. ಅವರು ಮೇಜರ್ ಪ್ಲೇಯರ್ಸ್ ಇರ್ತಾರೆ, ಲೈಕ್ ಮೇಜರ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಅವರೆಲ್ಲ. ಅವರಿಗೆ ಒಂದು ಬ್ರಾಡ್ ಬೇಸ್ಡ್ ಮಾರ್ಕೆಟ್ ಆಕ್ಸೆಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಮ್ಯೂಚುವಲ್ ಫಂಡ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಮಗೆ ಟಿಪಿಕಲಿ ನಾವು ಯಾವುದಾದ್ರೂ ಒಂದು ಸ್ಟಾಕಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಫ್ರೆಂಡ್ಸ್, ಆ ಸ್ಟಾಕಲ್ಲಿ ನಮಗೆ ಕಂಪ್ಲೀಟಾಗಿ ಸಿಗುವಂಥ ಬೆನಿಫಿಟ್ಸ್ ಇರ್ಬೋದು. ಲೈಕ್ ನಿಮಗೆ ಡಿವಿಡೆಂಡ್ ಇರ್ಬೋದು ಅಥವಾ ಸ್ಟಾಕ್ ಸ್ಪ್ಲಿಟ್ಟಿಂದ ಆಗುವಂಥ ಅದರಿಂದ ಕ್ರಿಯೇಟ್ ಆಗುವಂಥ ವೆಲ್ತ್ ಇರ್ಬೋದು ಅಥವಾ ಬೈಬ್ಯಾಕ್ ಇರ್ಬೋದು. ಈ ಒಂದು ಜಸ್ಟ್ ಪ್ಯಾರಾಮೀಟರ್ಸ್ ಅಥವಾ ಅಡ್ವಾಂಟೇಜಸ್ ಏನಿರುತ್ತೆ ಅದು ನಮಗೆ ಈಸಿಯಾಗಿ ಮ್ಯೂಚುವಲ್ ಫಂಡ್ಸಲ್ಲಿ ಸಿಗಲ್ಲ. ಯಾಕಂದರೆ ಮ್ಯೂಚುವಲ್ ಫಂಡ್ ನಮಗೆ ಸೆಟ್ ಇರೋದ್ರಿಂದ ಮೈನರ್ ಈ ಒಂದು ಆಲ್ಮೋಸ್ಟ್ ಏನು ಅಡ್ವಾಂಟೇಜಸ್ ಏನಿದೆ ಅದು ಒಂದು ಮೈನರ್ ಅಮೌಂಟಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಬಿಟ್ಟರೆ ಫ್ರೆಂಡ್ಸ್, ಮ್ಯೂಚುವಲ್ ಫಂಡ್ಸ್ ಟಿಪಿಕಲಿ ನಾವು ಆಲ್ರೆಡಿ ಸಿಪ್ಪಲ್ಲಿ ಏನಾದರೂ ನೋಡಿರೋ ಹಾಗೆ ಮ್ಯೂಚುವಲ್ ಫಂಡ್ಸ್ ಯಾರಿಗೆಲ್ಲ ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಮಾರ್ಕೆಟ್ ಎಕ್ಸ್ಪೋಜರ್ ತುಂಬ ಜಾಸ್ತಿ ಇರದೇ ಇರೋರಿಗೆ ಆ್ಯಂಡ್ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಯಾರು ಇರ್ತಾರೆ ಅವರಿಗೆ ಈ ಒಂದು ಟಿಪಿಕಲಿ ಮ್ಯೂಚುವಲ್ ಫಂಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ಮ್ಯೂಚುವಲ್ ಫಂಡ್ಸ್ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಡೆಫಿನೆಟ್ ಆಗಿ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.